ಸರಿ, ಊಟದೆಲ್ಲ ಆಯ್ತಲ್ಲ, ಹೋಗಿ ಮಕ್ಕೋಗಿನ್ನ ಆರಾಮಾಗಿ ನಿದ್ದೆ ಮಾಡ. ಎಲ್ಲ ಯೋಚನೆಗಳನ್ನ ಬಿಟ್ಟುಬಿಡು. ಸರಿ ಅಜ್ಜಮ್ಮ, ಇವಾಗ ಹೋಗ್ತೀನಿ, ಸ್ವಲ್ಪ ಹೊತ್ತು ಮಲ್ಕೋತೀನಿ. ಯಾಕೋ ನನಗೆ ಭಾಳ ಸುಸ್ತಾಗತ್ತೈತಿ, ಯಾಕೋ ಗೊತ್ತಿಲ್ಲ. ಮತ್ತೆ ಅದಕ್ಕೆ ಕಣ್ಣೀರು ಹಾಕಿ 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 ಸುಸ್ತಾಗತ್ತಿರ್ತೈತಿ. ಊಟ ಮಾಡಿದಿಲ್ಲ, ಒಂದು ಗುಳಿಗೆ ಕೊಡ್ಲೇನ? ಏನು ಮಮ್ಮಿ, ಈಕೆ ಜೊತೆ ಜಾಸ್ತಿ ಏನೋ ಮಾತುಕತೆ ನಡೆಸಿಬಿಟ್ಟಿದ್ದಿ. ಈಕೆ ಜೊತೆ ನಿಂತ್ಕೊಂಡು ನೀನೇನು ಮಾತಾಡಕತ್ತಿ ಇಲ್ಲಿ? ಅಲ್ಲ, ಈಕೆ ನೋಡಿದ್ರೆ ಅತ್ತಿನೂ ಸೇರುವಾಳು, ಗಂಡನೂ ಸೇರುವಲ್ಲ. ಆದ್ರೆ ಈಗ ನೀನು ಪ್ರೀತಿ ತೋರ್ಸಾಕತ್ತೀನಿ ಈಕೆಗೆ. ಈಗ ಯಾಕೆ ನೀನು ಪ್ರೀತಿ ತೋರ್ಸಾಕತ್ತಿ? ಇಷ್ಟು ದಿನ ಆಕಿನ ಬರೀ ಬೈಯುತ ಮಾಡ್ತಿದ್ದಿ, ಈಗ ನೋಡಿದ್ರೆ ಆಕೆಗೆ ಪ್ರೀತಿ ತೋರ್ಸಾತಿದ್ದಿ. ಏನು ಸ್ವಲ್ಪ ಸುಮ್ಮಿರ್ತೇನ? ಬಾಯ್ ಮುಚ್ಕೊಂಡಿರೋಂದೀತ. ಹೋಗಿ ಸುಂದ್ರಿ, ನೀನು ಹೋಗಿ ರೆಸ್ಟ್ ಮಾಡೋದು. ಆಕೆ ತಂಗ ಇದ್ದಿದ್ದ. ಸರಿ ಅಜ್ಜಮ್ಮ, ನನಗೂ ಯಾಕೋ ಭಾಳ ಸುಸ್ತಾಗತ್ತತಿ, ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೇನೆ. ಸರಿ ಹೋಗು. ನಿನಗೆ ಸ್ವಲ್ಪರ ಬುದ್ಧಿ ಗಿದ್ದಿ ಐತೇನ? ನಾನು ಏನೋ ಮಾಡಿ ಆ ಹುಡುಗಿನ ಒಲಿಸ್ಕೊಳಕತ್ತನು, ನೀನು ಬಂದು ನೋಡಕ್ಕೆ ಅಡ್ಡ ಬಾಯಿ ಹಾಕ್ತೀಯಲ್ಲ. ಬುದ್ಧಿ ಅನ್ನೋದೇ ಇಲ್ಲ ಬಿಡು ನಿನಗೆ. ಹಾಂ, ಏನು ಹೇಳತ್ತಿ ಮಮ್ಮಿ ನೀನು? ಏನು ಹೇಳತ್ತಿ? ಆಕಿನ ಒಲಿಸ್ಕೊಳಕ್ಕೆ ನೋಡಾಕತ್ತಿದ್ದಿ? ಯಾಕೆ ನಿನಗೆ ಒಲಿಬೇಕು? ಆಕಿನಿಂದ ನಿನಗೇನಾಗೋದೈತಿ? ಹಾಂ, ಅವರಿಂದ ದೂರ ಮಾಡಾಕತ್ರ ನೀನು ಹತ್ರ ಆಗಾಕತ್ತಿಯಲ್ಲ, ಅದಕ್ಕೆ ಕೇಳೀನಿ ನಾನು. ನಿನಗೆ ಆಕಿ ಹತ್ರ ಆಗೋದು ಬೇಕಾಗಿತ್ತೇನ? ಹಂಗಲ್ಲ, ನಿನಗೆ ಹೇಳೋದು ಅರ್ಥ ಆಗೋದಿಲ್ಲ. ನೀನು ಸಣ್ಣಾಕಿದಿ, ನಿನಗೂ ವಯಸ್ಸಾದಂಗೆ ಗೊತ್ತಾಗ್ತತಿ ಯಾಕೆ ಏನು ಅಂಥೇಳಿ. ಅಲ್ಲಿವರೆಗೂ ನಿನಗೆ ಏನೂ ಗೊತ್ತಾಗಂಗಿಲ್ಲ. ಈಗ ನೀನು ಸುಮ್ಮನೆ ಬಾಯಿ ಮುಚ್ಕೊಂಡ ನಾನು ಹೇಳೋದನ್ನ ಅಷ್ಟೇ ಕೇಳ. ನಡಿ, ಇವಾಗ ಮಲ್ಕೊ ನಡಿ. ಸರಿ ಆತು ಬಿಡ್ಬೇವ, ನಾ ಏನು ಕೇಳಂಗಿಲ್ಲ. ನೀ ಏನಾರ ಕೇಳಿ ಏನು ಹೇಳ್ತೀಯ ನನ್ನ ಮುಂದೆ ಏನು ಹೇಳಂಗಿಲ್ಲ. ಮತ್ತು ನಾನೇನು ಕೇಳಿರ ಏನು ಉಪಯೋಗ? ಅಯ್ಯೋ ತಲೆ ತಿನ್ಬೇಡ. ನಿನಗೆ ಹೇಳುವಂಥದ್ದು ಏನಿಲ್ಲ, ಹೇಳೋದಾಗಿದ್ರೆ ಹೇಳಿಬಿಡ್ತಿದ್ನಿ. ಆದರೆ ಈಗ ಅದು ನಿನಗೆ ಹೇಳ್ಕೊತ ಕುಂದ್ರುವಷ್ಟು ಟೈಮು ನನಗಿಲ್ಲ, ಪುರ್ಸತ್ಗೂ ಇಲ್ಲ. ಸ್ವಲ್ಪ ನನಗೆ ಕಾಲ ಭಾಳ ಸಾತ ನಿಂತ ಮೊದಲು ದಪ್ಪ ಬೇರೆ ಅದನು ನನ್ನ ಬಾರೆಲ್ಲ ಕಾಲಿನ ಮೇಲೆ. ಅದಕ್ಕೆ ನಾನು ಹೋಗಿ ಸ್ವಲ್ಪ ಹೊತ್ತು ಮಲ್ಕೋತಾನೆ. ನೀ ಏನಾರ ಮಾಡ, ನಿಂದ್ರಬೇಕಾರೆ ಇಲ್ಲೇ ಕಾಕೋಂತ ನಾನು ಹೋಗಿ ಮಕ್ಕೊಂಡು ನಿದ್ದೆ ಮಾಡ್ತಾನೆ. ನನಗೆ ತಲೆ ಸಾಕತ್ತೆ ಬೇರೆ. ಅಲ್ಲ ಮಮ್ಮಿ, ನಾನು ಹೇಳೋದಾದ್ರೂ ಸ್ವಲ್ಪ ಕೇಳು. ನೀನು ಏನು ಹೇಳ್ತಿದ್ರೆ ನನಗೆ ಅರ್ಥನ ಆಗಬಾರ್ದು. ಕ್ಲಿಯರಾಗಿ ಹೇಳಲ್ಲ. ಅಯ್ಯೋ ಸುಮ್ಮನಿರುವ, ಈಗ ನಾನು ಪುರ್ಸೋದಿಲ್ಲ, ಆಮೇಲೆ ಹೇಳ್ತಾನೆ ಆ ಕಡೆ. ಈ ಮಮ್ಮಿಗೇನಾಯ್ತು? ಯಾಕೆ ಹಿಂಗೆ ಆಡಕತ್ತಾಳು? ಅಲ್ಲ, ಅವರಿಬ್ಬರಿಂದ ನಾವು ದೂರ ಮಾಡಾಕತ್ರಿ, ಗಂಡ ಮತ್ತು ಅತ್ತಿಯಿಂದ ದೂರ ಮಾಡಾಕತ್ತನು. ಮತ್ತು ಈ ಮಮ್ಮಿ ನೋಡಿದ್ರೆ ತಾನು ಒಂದಾಗಕತ್ತಾಳ. ಏನು ಮಾಡ್ಬೇಕಂತ ಅಂದ್ಕೊಂಡಾಳು? ನೋಡಿದ್ರೆ ಅವರಿಬ್ಬರನ್ನ ದೂರ ಮಾಡಬೇಕು, ಅವ್ರ ಮಧ್ಯೆ ಈಕಿನ ಕೆಟ್ಟ ಮಾಡಬೇಕು ಅಂತ ಅಂದ್ಲ. ಹ್ಞೂ ಅಂತ ಅಂದ್ಕೊಂಡು ನಾನು ಅದನ್ನೆಲ್ಲ ಮಾಡಾಕತ್ರ ಈಗ ನೋಡಿದ್ರೆ ತಾನು ಸುಂದ್ರಿ 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 ಅನ್ಕೊತ ಹೊಂಟಾಳ. ಈಗ ನೀನು ಈಕಿನ ದೂರ ಮಾಡ್ಬೇಕೆ ನಾನು? ಅಲ್ಲ, ನಮ್ಮ ಮಮ್ಮಿ ಯಾಕೆ ಹಿಂಗೆ ಆಡಾಕತ್ತಾಳು ಹುಚ್ಚಿ ಹಂಗೆ? ನಂಗಾರ ತಲೆ ಕೆಟ್ಟು ಹೋಗುತ್ತೆ ನೋಡು. ಏನತ್ತೆ ಒಬ್ಬರೇ ನಿಂತ್ಕೊಂಡು ಏನೋ ಮಾತಾಡ್ತಾ ಇರೋ ಆಗಿದೆ. ಊಟ ಆಯ್ತಾ ಇಲ್ವಾ? ಅಯ್ಯೋ ಕ್ರಿಶ್, ಬಂದೇನಪ್ಪ. ಬಾಬಾ ಇಲ್ಲಪ್ಪ, ಇನ್ನೂ ಊಟ ಮಾಡಿಲ್ಲ. ಊಟ ಮಾಡ್ಬೇಕನ್ನೇ, ಯಾಕೋ ಮಮ್ಮಿಗೆ ಊಟ ಬೇಡ ಅಂದ್ಲು. ಅದಕ್ಕೆ ನೀನು ಉಂಡ್ರೆ ನಾನು ಉಂಟಾನಿ. ಹ್ಞೂ ಆಯಿತು, ಅಲ್ಲೇ ರೂಮ್ಗೆ ಹಾಕೊಂಡು ಬಾ ಅಂತ ಅಂದ್ಲು. ಇನ್ನು ಅಲ್ಲೇ ತೊಗೊಂಡು ಹೋಗ್ಬೇಕು ನೋಡ್ದೆ. ನಿಂದು ಊಟ ಬಾ, ಊಟ ಹಚ್ಕೊಡ್ಲೇನ? ಇಲ್ಲ ಸುಂದರಿನ ಕರಿತೀನಿ ತಡಿ, ಆಕೆ ನಿನಗೆ ಊಟ ಹಚ್ಕೊಡ್ತಾಳೆ. ನಾನು ಮಮ್ಮಿಗೆ ನನಗೆ ಅಲ್ಲೇ ತೊಗೊಂಡು ಹೋಗ್ತಾನೆ. ಹಾಂ? ಅಯ್ಯೋ ಇಲ್ಲ ಅತ್ತೆ, ನಂದು ಊಟ ಆಯಿತು. ಊಟ ಮಾಡ್ಕೊಂಡನ ಬನ್ನಿ. ಊಟ ಆಯ್ತಲ್ಲ. ಸುಂದ್ರಿನ ಅದು ಕರಿತೀರಾ? ನಂದೆಲ್ಲ ಊಟ ಆಗಿತ್ತು. ಫ್ರೆಂಡ್ಸ್ ಎಲ್ಲ ಇವತ್ತು ಸೇರಿದ್ದು, ಅಲ್ಲೇ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ರು. ಸೊ ಹಂಗಾಗಿ ಊಟ ಮಾಡ್ಕೊಂಡು ಬಂದೀನಿ. ನೀವು ಹೋಗಿ, ನೀವು ಊಟ ಮಾಡೋಗಿ, ತುಂಬ ಲೇಟ್ ಆಗಿದೆ. ಅಮ್ಮ ಊಟ ಮಾಡಿದ್ರಾ? ಹ್ಞೂ, ಅವ್ರಿಗೆ ಹೋಗಿ ನಾನೇ ಕೊಟ್ಟು ಬಂದೆ. ವೈನಿ ಊಟ ಮಾಡಿದ್ರು. ಈಗೇನು ಎಲ್ಲರದು ಊಟ ಆಗೈತಿ. ಅಕ್ಕಿ ಸುಂದರಿನೂ ಮಾಡಿದಾಳೋ ಏನೋ, ಮಾಡಿರ್ಬೋದು. ಮತ್ತು ಅಕ್ಕಿ ಮಾಡಿದಾಳ ಅಂತ ಅನಿಸತಿ. ನಾನು ಊಟ ಮಾಡ್ತೀನಿ, ಅಮ್ಮಂಗೂ ಊಟ ಕೊಡ್ತೀನಿ. ನಾನು ಬರ್ತೀನಿ. ಸೋನಿ ಏನು ಮಾಡ್ತಾ ಇದ್ದಾಳತ್ತೆ? ಸೋನಿನಾ ಮಲ್ಕೊಂಡಿರ್ಬೋದು. ಇವತ್ತು ವರ್ಕ್ ಭಾಳ ಕೊಟ್ಟಿದ್ರಂತ, ಹೋಮ್ ವರ್ಕು ಅದನ್ನೆಲ್ಲ ಮಾಡ್ಕೊಂಡು ಮಲ್ಕೊಂಡಿದ್ದಾಳೆ ಊಟ ಮಾಡಿ. ಸರಿ. ಅಯ್ಯೋ ಊಟನೂ ಮಾಡಲಿಲ್ಲ, ಹಾಲು ಕುಡಿದು ಮಕ್ಕೊಂಡಾಳು. ಸರಿ, ನಾನು ಬರ್ತಾನಪ್ಪ. ಮತ್ತು ಅವ್ವ ಹಂಗೆ ಮಕ್ಕೊಂಬಿಡ್ತಾಳೆ, ಮೊದಲು ಸುಸ್ತಾಗೈತೆ ಅನ್ನತ್ತಾಳ, ಮಕ್ಕೊಂಬಿಡ್ತಾಳೆ. ಅದಕ್ಕೆ ಮಮ್ಮಿಗೆ ಹೋಗಿ ಸ್ವಲ್ಪ ಇವು ಮಾಡಿದ್ದೆ, ಹೋಗಿ ಕೊಡ್ತಾನೆ. ಸರಿ ಅತ್ತೆ, ನಾನು ಮಲ್ಕೋತೀನಿ. ನನಗೂ ತುಂಬ ಟಯರ್ಡ್ ಆಗಿದೆ. ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಬೆಳಿಗ್ಗೆ ಮತ್ತೆ ಬೇಗ ಹೋಗಬೇಕು. ಅಜ್ಜ ಊಟ ಮಾಡಿದ್ರಾ? ಟ್ಯಾಬ್ಲೆಟ್ ಅದೆಲ್ಲ ತೊಗೊಂಡ್ರಾ? ಎಲ್ಲರದು ಆಗೈತಿ, ನಿಂದು ಆಗೈತಲ್ಲ. ಆರಾಮ್ ರೆಸ್ಟ್ ಮಾಡೋಕೆ. ಸರಿ, ನಾನು ಬರ್ತಾನೆ. ಸರಿ ಅತ್ತೆ. ಹಂಗೆ ಹೆಂಗೆ ಕಳಿಸು? ತಡಿ ಒಂದು ಮಾತು ಹೇಳತ್ತೆ. ಕ್ರಿಶ್, ಒಂದು ನಿಮಿಷ. ಏನು ಹೇಳಿ ಅತ್ತೆ? ಮತ್ತೆ ಕರೆದ್ರಲ್ಲ, ಏನಾದರೂ ಹೇಳೋದಿತ್ತಾ? ಅಲ್ಲ, ಸುಂದರಿ ಜೊತೆ ಜಗಳ ಮಾಡ್ಕೊಂಡೇನ? ಅಳಾಕತ್ತಿದ್ಲು, ಅದಕ್ಕೆ ಕೇಳಿನಿ. ಓ, ಅವಳು ಎಲ್ಲರೂ ಮುಂದೆ ಡಂಗೂರ ಸಾರ್ಬಿಟ್ಲೇನ? ಅವಳಿಗೆ ಹೇಳಿದೆ ನೋಡು, ಯಾವುದೋ ಮುಂದೆ ಏನು ಹೇಳಬೇಡ ಅಂತ. ಅಂದಮೇಲೂ ನಿಮ್ಮ ಮುಂದೆ ಬಂದು ಹೇಳಿದ್ಲನಕಿ? ಇಲ್ಲ, ಹಾಗಲ್ಲ. ಅವಳೇನೋ ನನ್ನ ಮುಂದೆ ಬಂದು ಹೇಳಿಲ್ಲ. ಅಳಾಕತ್ತಿದ್ಲು, ಅಮ್ಮ ಹೋಗಿ ಕೇಳ್ತಾ ಇದ್ರು, ಅದಕ್ಕೆ ಕೇಳಿದೆ. ಅಜ್ಜಿ ಹೋಗಿ ಕೇಳಿದ್ರ? ಏನಾದ್ಲಂತೆ? ಏನೋ ನನಗೂ ಗೊತ್ತಿಲ್ಲ, ನಾನು ಸರಿಯಾಗಿ ಕೇಳಿಸ್ಕೊಲಿಲ್ಲ. ಆದರೆ ಅಜ್ಜಿ ಅವ್ನು ಬರಲಿ, ನಾನು ಅವನಿಗೆ ಹೇಳ್ತೀನಿ ಅಂತ ಅನ್ನತ್ತಿದ್ಲು ಮಮ್ಮಿ.
ಅದಕ್ಕೆ ನಿನ್ಗೆ ಏನಾದರೂ ನೀನು ಜಲ್ದಿ ಬಂದಿದ್ರೆ ಮಮ್ಮಿ ನಿನ್ನ ಜೊತೆ ಮಾತಾಡ್ತಾನೆ ಅಂತ ಅನ್ನತ್ತಿದ್ಲು. ಆದರೆ ನೀನು ಲೇಟಾಗಿ ಬಂದಲ್ಲ, ಹಾಗಾಗಿ ಏನು ಮಾತಾಡಲಿಲ್ಲ ಅಂತ ಅನಿಸತಿ. ನಾಳೆ ಮಾತಾಡ್ತಿರ್ಬೋದು. ನೋಡಿ ಅತ್ತೆ, ನಾನು ಜಗಳ ಮಾಡಿರೋದನ್ನ ಎಷ್ಟು ಜಲ್ದಿ ಅಜ್ಜಿ ಮುಂದೆ ಹೇಳಿದಾಳ, ಇವಳಿಗೆ ಸರಿಯಾಗಿ ಮಾಡ್ತೀನಿ. ಸರಿ ಅತ್ತೆ, ನಾನು ಹೋಗ್ತೀನಿ. ಸರಿಯಪ್ಪ, ಜಗಳ ಮಾಡ್ಕೊಳಕ್ಕೆ ಹೋಗಬೇಡ. ಒಳ್ಳೊಳ್ಳೆ ಜಗಳ ಆಡೋದು ಸರಿ ಅನ್ಸಂಗಿಲ್ಲ. ಹಾಂ ಹಾಗೇನಿಲ್ಲ ಅತ್ತೆ, ಹಾಗೆ ಹೋಗಿ ಕೇಳ್ತೀನಿ ಅಷ್ಟೇ. ಸರಿ, ನಾನು ಬರ್ತೀನಿ. ಸರಿ ಸರಿ ಹೋಗಪ್ಪ, ನಾನು ಮಲ್ಕೋತಾನೆ. ಹಾಳಾದವಳು ಎಷ್ಟು ಜಲ್ದಿ ಅಜ್ಜಮ್ಮನ ಮುಂದೆ ಹೇಳಿದಾಳ. ಇವಳಿಗೆ ಸರಿಯಾಗಿ ಮಾಡಬೇಕು, ಇಲ್ಲ ಅಂದ್ರೆ ಇವಳು ಹಿಂಗೆ ಆಡ್ತಾಳ. ಪ್ರತಿಯೊಂದೂ ಎಲ್ಲರ ಮುಂದೆ ಹೇಳ್ಕೊತ ಹೋಗ್ತಾಳ. ಕಣ್ಣೀರಿನ ನಾಟಕ ಆಡ್ತಾಳ. ಮಾಡ್ತಾಳೆ ತಡೀಕಿ. ಗಂಡ ಎಂತ ಜಗಳ ಹಚ್ಚಿಡ್ದಂದ್ರೆ ಹೆಂಗೆ ಚಲೋ ಅನಿಸತಿ. ಆದ್ರೆ ಯಾಕೋ ನಮ್ಮ ಮನ್ಯಾಗ ನಾನು ಹಿಂಗೆ ಮಾಡೋದು ತಪ್ಪಂತ ಅನ್ಸತ್ತಲ್ಲ ನನಗೆ. ನನ್ನ ಮಗಗೆ ಮತ್ತು ಅವ್ನ ಹೆಂಡತಿಗೆ ಜಗಳ ಹಚ್ಚೋದು ತಪ್ಪು ಅನ್ಸತಿ. ಆದ್ರೆ ನಾನು ಹಿಂಗೆ ಮಾಡ್ತಿರ್ಲಿಲ್ಲ. ನನ್ನ ಗಂಡನ ಮನೆ ಬಿಟ್ಟು ಹೊರಗೆ ಹಾಕಿದ್ರು, ಅವಮಾನ ಮಾಡಿ ಹೊರಗೆ ಹಾಕಿದ್ರು. ಏನು ತಪ್ಪು ಮಾಡಿದ್ದ ನನ್ನ ಗಂಡ? ಏನು ತಪ್ಪು ಮಾಡಿದ್ದ? ಅವೇನು ತಪ್ಪು ಮಾಡ್ದನ ಅವನ್ನ ಹೊರಗೆ ಹಾಕಿದ್ರು. ಅದಕ್ಕೆ ನಾನು ನಿಮ್ಮ ಮೇಲೆಲ್ಲ ಸೇಡ್ ತೀರಿಸ್ಕೊಳಕತ್ತಾರ ನಿಮ್ಮ ಮನೆಗೆ ಬಂದನು. ಅದಕ್ಕೆ ಇಲ್ಲೇ ಅದೇನು ಇಷ್ಟ ಇದ್ದಿದ್ರು ಅಂತ ಅವ್ನು ಕೊಟ್ಟ ಮದುವೆ ಮಾಡಿದ್ರೆ ಈಗ ಅಲ್ಲಿ ನರಕ ಅನುಭವಿಸೋದಲ್ಲ, ಮತ್ತೊಳ್ಳಿ ನಾನು ತವ್ರ ಮನೆಗೂ ಬಂದು ಅನುಭವಿಸ್ಬೇಕು. ಇವರೆಲ್ಲ ನೋಡಿದ್ರೆ ನೆಮ್ಮದಿ ಖುಷಿಯಾಗಿರ್ಬೇಕು, ನಾನು ನೋಡಿದ್ರೆ ನರಕ ಅನುಭವಿಸ್ಬೇಕಾ? ಅದಕ್ಕೆ ನಿಮಗೂ ಎಲ್ಲ ನರಕ ಹೆಂಗಿರ್ತದೆ ಅಂತ ತೋರ್ಸಾಕತ್ತೀನಿ. ಅನುಭವಿಸ್ರಿ ಇಬ್ಬರು, ಅತ್ತಿ ಸೊಸೆ. ನಾನು ಪಟ್ಟಿರೋ ಕಷ್ಟ ಎಲ್ಲ ನೀವು ಅನುಭವಿಸ್ಲೇಬೇಕು. ನೀವು ನೆಮ್ಮದಿಯಾಗಿರಕ್ಕ ನಾನು ಬಿಡಲ್ಲ. ಓಹೋ, ಆರಾಮಾಗಿ ಮಕ್ಕೊಂದು ಬಿಟ್ಟಾಳು. ಮತ್ತೆ ಇನ್ನೇನು ಮಾಡ್ತಾಳೆ? ತಿನ್ನೋದು ಬೀಳೋದು ಬಿಟ್ರೆ ಮತ್ತೇನು ಗೊತ್ತೈತಿ? ಕಣ್ಣೀರಿನ ನಾಟಕ ಬೇರೆ ಆಡ್ತಾಳೆ. ಅಲ್ಲ, ನಾನು ಈಕಿನ ಎಷ್ಟು ಒಳ್ಳೆಯಕಂತ ಅಂದ್ಕೊಂಡಿದ್ದಿ, ಆದ್ರೆ ಈಕಿನ ಈ ರೀತಿ ಇರ್ತಾಳಂತೇಳಿ, ಈ ರೀತಿ ಎಲ್ಲ ಮಾಡ್ತಾಳ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಏಯ್ ಎದ್ದೇಳಿ ಸುಂದ್ರಿ ಎದ್ದೇಳು. ನೋಡು, ನೀನು ಹೋಗಿ ಕೆಳಗಡೆ ಬಿದ್ದುಕೋ. ನಾನು ಅಲ್ಲಿ ಮೇಲೆ ಮಲ್ಕೋಬೇಕು. ನನಗೆ ಕೆಳಗಡೆ ಮಕ್ಕೊಂಡು ಅಭ್ಯಾಸ ಇಲ್ಲ. ನಿನಗೆ ಮಕ್ಕೊಂಡು ಅಭ್ಯಾಸ ಅಲ್ಲ, ನಿಮ್ಮ ಮನೇಲಿ ಹೋಗಿ ಬಿದ್ದುಕೋ ಅಲ್ಲಿ. ಹಾಂ ರೀ, ಎದ್ದೆ. ಹೇಳ್ರಿ, ಏನಾಯ್ತು? ಯಾಕೆ ನನ್ನ ಕರಿತಾ ಇದ್ರಿ? ಯಾಕಂತಂದ್ರೆ ನೀನು ಯಾಕೆ ಇಲ್ಲಿ ಮಕ್ಕೊಂಡಿದ್ದಿ? ನೀನು ಹೋಗಿ ಕೆಳಗಡೆ ಬಿದ್ಕೋ ಅಂತ ಹೇಳಿನಿ. ನನ್ನ ಹತ್ರ ಮಲ್ಕೋಕೆ ಹೋಗಬೇಡ. ನಿನ್ನ ಮೈ ನೀನು ನೋಡಿದ್ರೆ ನನ್ನ ಮೈ ಎಲ್ಲ ಉರಿತಾ ಇದೆ. ನಿನ್ನಂತದ್ರಾಗ ನನ್ಗೆ ಮಾಡೋಕ್ಕೂ ಆಗ್ತಲ್ಲ, ಹೋಗ್ಬಿಡು. ರೀ, ನನ್ನ ಮೇಲೆ ನಿಮಗೆ ಯಾಕೆ ಇಷ್ಟು ಕೋಪ ಬಂದದಂತ ನನಗೆ ಗೊತ್ತಿಲ್ಲ. ಆದ್ರೆ ಈ ಕೋಪ ಇನ್ನೂ ಎಷ್ಟು ದಿನ ಅಂತ? ನಾನು ನಿಮ್ಮನ್ನು ಬಿಟ್ಟು ಬೇರೆ ಮಲಗಬೇಕಾ? ನಿಮ್ಗೆ ನನ್ನ ಜೊತೆ ಮಲಗಕ್ಕೆ ಇಷ್ಟ ಇಲ್ವಾ? ಯಾಕ್ರಿ ಈ ಥರ ಎಲ್ಲ ಆಡ್ತಾ ಇದ್ದೀರಾ? ಒಂದು ನಿಮಿಷ ರೀ. ಅಯ್ಯೋ, ಏನಾಯ್ತು ಇವಳಿಗೆ? ಯಾಕೆ ಈ ರೀತಿ ವಾಂತಿ ಮಾಡ್ಕೊಳ್ತಾ ಇದ್ದಾಳೆ? ನನ್ನ ಮುಂದೆ ಏನಾದರೂ ಬೇಕಂತ ನಾಟಕ ಮಾಡತ್ತಾಳ ಅಥವಾ ನಿಜವಾಗ್ಲೂ ವಾಂತಿ ಮಾಡ್ಕೊಳತ್ತಾಳ? ಏನಾಯ್ತು ಏನೋ? ಏನು ಮಾಡಲಿ ಇವಾಗ? ಡಾಕ್ಟ್ರಿಗೆ ಏನಾದರೂ ಫೋನ್ ಮಾಡಲಾ? ಏನು ಮಾಡಬೇಕು ಅಂತ ತಿಳಿತಾ ಇಲ್ಲಲ್ಲ. ಪಾಪ ತುಂಬಾ ವಾಂತಿ ಮಾಡ್ಕೋತಾರ ಇದೆ. ಅಯ್ಯೋ, ಏನಾಯ್ತು ಸುಂದ್ರಿಗೆ? ನನಗಂತೂ ತುಂಬ ಭಯ ಆಗ್ತಾ ಇದೆ. ನಾನೇನಾದರೂ ಅಂದಿದ್ಕ ಈಕಿ ಏನಾದರೂ ಮಾಡ್ಕೊಳಕ್ಕೆ ಹೋಗ್ಯಾಳೇನ ಅಥವಾ ಉಪವಾಸ ಇರೋದಕ್ಕೆ ಹಿಂಗಾಗೈತೇನ? ನಾನು ಈಕಿ ಮೇಲೆ ಕೋಪ ಮಾಡ್ಕೊಂಡಿದ್ದಕ್ಕೆ ಈಗ ಈ ರೀತಿ ಆಗೈತೇನ? ಬರಲಿ ಕೇಳು, ಇಲ್ಲಾಂದ್ರೆ ಡಾಕ್ಟರ್ನ ಕರ್ಸಿರತ್ತ. ಏನಾಯ್ತು ಸುಂದ್ರಿ? ಏನಾಯ್ತು? ಯಾಕೆ ಇಷ್ಟೊಂದು ವಾಂತಿ ಮಾಡ್ಕೊಳತ್ತಿದ್ದಿ? ಏನಾಯ್ತು? ಗೊತ್ತಿಲ್ಲ ರೀ, ಯಾಕೋ ತುಂಬ ಸುಸ್ತಾಗ್ತಾ ಇದೆ, ತಲೆ ತಿರುಗ್ತಾ ಇದೆ, ಹಾಗಾಗ್ತಿದೆ. ಅಯ್ಯೋ ಸುಂದ್ರಿ, ಎದ್ದೇಳು ಸುಂದ್ರಿ. ಏನಾಯ್ತು ಅವಳಿಗೆ? ಯಾಕೆ ಈ ರೀತಿ ಬಿದ್ದುಬಿಟ್ಲು? ವಾಂತಿ ಮಾಡ್ಕೊಂಡವಳು ತಲೆ ಸುತ್ತಾ ಇದೆ ಅಂತ ಬಿದ್ದುಬಿಟ್ಲಲ್ಲ. ಅಮ್ಮ, ಅಜ್ಜಿ, ಅಜ್ಜ, ಅಪ್ಪ, ಅತ್ತೆ, ಎಲ್ಲರೂ ಎಲ್ಲಿದ್ದೀರಾ? ಅಯ್ಯೋ ದೇವ್ರಿ, ಏನಪ್ಪ ಮಾಡಲಿ ಇವಾಗ? ಸುಂದ್ರಿ, ಕಣ್ಬಿಡು ಸುಂದ್ರಿ. ಅಯ್ಯೋ, ಮಂಚದ ಮೇಲಾದ್ರೂ ಮಲಗಿಸೋಣ. ಸುಂದ್ರಿ, ಎದ್ದೇಳು ಸುಂದ್ರಿ. ಅಯ್ಯೋ ದೇವ್ರಿ, ಏನಾಯ್ತಪ್ಪ ಇವಳಿಗೆ? ಡಾಕ್ಟ್ರಿಗೆ ಹತ್ರ ಫೋನ್ ಮಾಡ್ತೀನಿ. ಯಾರು ಎದ್ದು ಬೇರೆ ಬರ್ತಾ ಇಲ್ವಲ್ಲ, ಏನು ಮಾಡೋದು ಇವಾಗ? ಡಾಕ್ಟರ್ನ ಕರಿ ಕಳಿಸ್ಬಿಡ್ತೀನಿ. ಅಯ್ಯೋ ಕಿರೀಶ, ಎದಕ್ಕಪ್ಪ ಇಷ್ಟೊಂದು ಒದರಾಕತ್ತಿದ್ದಿ ಹಂಗ? ಅಜ್ಜಿ, ಅಜ್ಜ, ಮಮ್ಮಿ, ಪಪ್ಪ ಅಂಥೇಳಿ ಏನಾಯ್ತು? ಹಾಂ, ಈಕೆ ಹಿಂಗೆ ಮಾಡ್ಕೊಂಡಾಳು? ಅಯ್ಯೋ ಅಜ್ಜಮ್ಮ, ಏನಾಯ್ತು ಅಂತಂದ್ರೆ ನಾನು ಬನ್ನಿ ಮಲ್ಕೊಂಡಿದ್ಲು. ಆಕೆಗೆ ಏಳು ಅಂತ ಎಬ್ಬಿಸೀನಿ. ಎದ್ದಾಕಿನ ಅಂದ್ರೆ ಯಾಕೋ ಒಕ್ ಮಾಡಾಕತ್ಲು. ವಾಮಿಂಟ್ ಮಾಡ್ಕೊಂಡ್ಲು. ಹೋಗಿ ಒಂದೆರಡು ಸರಿ ವಾಮಿಂಟ್ ಮಾಡ್ಕೊಂಡ್ಲು. ಏನಾಯ್ತು ಅಂತ ಕೇಳ್ಕೊಡ್ದ, ಯಾಕೋ ನಂಗೆ ತಲೆಗೆ ಸುತ್ತು ಬರತ್ತಂತೇಳಿ ಬಂದು ಬಿದ್ದೋಗ್ಬಿಟ್ಲು. ಅದಕ್ಕೆ ಅವಳನ್ನ ನಾನು ಮಂಚದ ಮೇಲೆ ಹಾಕೀನಿ. ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ, ಸ್ವಲ್ಪ ನೋಡ್ಕೊಂತಿರೋ ಅಜ್ಜಮ್ಮ.